ನಾವು ಸಿನೋಡ್ನಿಂದ ಹಿಂತಿರುಗಿ ಬರುವಾಗ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತರಿಗೂ ದೂರು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಇವರ ಅಕ್ರಮಗಳ ದಾಖಲಾತಿಗಳಿವೆ. ಅದೇ ರೀತಿಯಲ್ಲಿ ನಿಮ್ ಕಡೆ ಯಾರ ಬಳಿ ಆದ್ರೂ ಇವರ ಅಕ್ರಮಗಳ ದಾಖಲಾತಿ ಇದ್ರೆ ನಮ್ಮ ಕಡೆ ಕೊಡಿ, ಇಲ್ಲ ನೀವು ನಮ್ ಕೂಡ ಬನ್ರಿ, ನಾವು ನಿಮ್ಮ ಧ್ವನಿ ಆಗ್ತೇವೆ. ಈ ಒಂದು ನಮ್ಮ ಧ್ವನಿಗೆ ಬೆಂಗಳೂರಿನ ಸೆಂಟ್ರಲ್ ಡಯಾಸಿಸ್ ದವರು, ಹಾವೇರಿ ಅವರು, ರಾಣೆಬೆನ್ನೂರು, ಕನವಳ್ಳಿ ಸಭೆಯವರು ಎಲ್ರೂ ನಮಗೆ ಕೈ ಜೋಡಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ. ದೇವರ ಸೇವಕರು ಯಾರು, ಅವರು ಹೇಗಿರ್ತಾರೆ? ಸತ್ಯ ವೇದದಲ್ಲಿ ಯರ್ಮೀಯ 3:15 ಹೇಳುತ್ತದೆ, ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು, ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ಇಂಥವರೇ ನಿಜವಾದ ದೇವರ ಸೇವಕರು. ಇಂಥ ದೇವರ ಸೇವಕರು ಸಮಾಜದ ಸಭಿಕರನ್ನು ತಮ್ಮ ಮಕ್ಕಳೆಂದು ಭಾವಿಸ್ತಾರ. ಅದೇ ರೀತಿಯಲ್ಲಿ ಅವರನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ಪ್ರೀತಿ ಮಾಡ್ತಾರ. ಅದೇ ರೀತಿಯಲ್ಲಿ ಬಡವರಿಗೆ ದಯೆ ತೋರಿಸ್ತಾರ. ಇನ್ನು ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ನೀಡುವಂತವರಾಗಿರ್ತಾರ. ಇವರೇ ನಿಜವಾದ ಸೇವಕರು, ದೇವರ ಸೇವಕರು. ಇನ್ನು ದೇವರ ಸೇವಕರು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ, ತಮ್ಮ ಮಕ್ಕಳ ಅಭಿವೃದ್ಧಿ ಪಡಿಸಲಾರದೆ ಜನರ ಸಮಸ್ಯೆಗಳನ್ನು ಪರಿಹರಿಸಿ ಬಡವರಿಗೆ ಉದಾರವಾಗಿ ಕೊಡ್ತಾರೆ. ಇವರು ಅನಾಥರನ್ನು ರಕ್ಷಿಸಿ ಪೋಷಿಸುತ್ತಾರೆ. ಇಂಥ ಸೇವಕರಿಗೆ ನಾವು ಗೌರವನೂ ಕೊಡ್ತೇವೆ, ಅವರ ಮಾತಿಗೆ ನಾವು ಮರ್ಯಾದೆನೂ ಕೊಡುವಂತವರಾಗಿದ್ದೇವೆ. ಇನ್ನು ಸ್ನೇಹಿತರೆ, ಇನ್ನು ಈ ಬಿಷೋಪ್ ಅಂದ್ರೆ ಆ ಒಂದು ಸ್ಥಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ನಾವು ಸಹ ಬಿಷೋಪ್ರ ಗೌರವ ಕೊಡ್ತೇವೆ. ಆದ್ರೆ ಆ ಬಿಷೋಪ್ ಏನ್ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದಾರಲ್ಲ, ಆ ನಿರ್ಣಯಗಳನ್ನ ನಾವು ಒಪ್ಕೊಳ್ತಾ ಇಲ್ಲ. ಆ ನಿರ್ಣಯಗಳ ಅಕ್ರಮವಾಗಿವೆ, ತಪ್ಪಾಗಿದೆ ಅಂದ್ರೆ ನಾವು ಧ್ವನಿ ಎತ್ತಾ ಇದ್ದೇವೆ. ನಾವೆಲ್ಲೂ ಬಿಷೋಪ್ರಿಗೆ ಬೈತಾ ಇಲ್ಲ. ಬಿಷೋಪ್ರ ಏನ್ ತಪ್ಪುಗಳನ್ನ ಮಾಡ್ತಾ ಇದಾರಲ್ಲ ಅದನ್ನ ನಾವು ಎತ್ತಿ ತೋರಿಸ್ತಾ ಇದ್ದೇವೆ. ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ಎಲ್ಲಾ ಜನರಿಗೂ ಗೊತ್ತೈತಿ. ಅವ್ರ ಮೊದಲನೇದ ತಮ್ಮ ಅಕ್ಕಪಕ್ಕದವ್ರಗ ಸ್ಥಾನಮಾನಗಳನ್ನ ಕೊಡ್ತಾ ಇದಾರ, ಹುದ್ದೆಗಳನ್ನ ಕೊಡ್ತಾ ಇದಾರ. ಅದೇ ರೀತಿಯಲ್ಲಿ ಈ ಕಳೆದ ವರ್ಷದಾಗ ಒಂದು ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ನೇಮಕಾತಿನ ಮಾಡ್ಕೊಂಡ್ರವ್ರು. ಈ ಶಿಕ್ಷಕರ ನೇಮಕಾತಿ ಅಕ್ರಮ ಐತಂತಂದ ಸಮಾಜದ ಜನ ಪ್ರತಿಭಟನೆನೂ ನಡೆಸಿದ್ರು. ಆದ್ರೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಬಡ ವಿದ್ಯಾವಂತ ಅಭ್ಯರ್ಥಿಗಳಿಗೆ ಎಷ್ಟು ಜನಕ್ಕೆ ಇವರು ಶಿಕ್ಷಕರ ಕೆಲಸ ಕೊಟ್ಟಿದ್ದಾರೆ. ಇವರು ಬಡವರಿಗೆ ಎಷ್ಟು ದಯ ತೋರಿಸಿದ್ದಾರೆ. ಇವರು ನೀವೇ ಯೋಚಿಸಿ ನೋಡ್ರಿ. ನಾವು ಇವ್ರ ಬಗ್ಗೆ ಮಾತಾಡೋದು ಸರಿ ಇದೆಯೋ ತಪ್ಪಿದೆಯೋ ನೀವೇ ಹೇಳ್ಬೇಕು. ಯಾಕಂತಂದ್ರೆ ನಾವು ತಪ್ಪು ಮಾಡಿದ್ರೆ ಅವ್ರಿಗೆ ಎಚ್ಚರಿಸ್ತಾ ಇದ್ದೇವೆ. ನಾವು ಅವ್ರ ನಿಜವಾಗಿಯೂ ದೇವರ ಸೇವೆಗೆ ಮಾಡ್ತಾ ಇದ್ದೆ, ದೇವರ ಮಾರ್ಗದಲ್ಲಿ ನಡೀತಾ ಇದ್ರೆ ನಾವು ಅವ್ರಿಗೆ ಎಚ್ಚರಿಸ್ತಾ ಇದ್ರೆ ತಪ್ಪಾಗ್ತಿರ್ತದೆ. ಆದ್ರೆ ಇವ್ರು ಮಾಡ್ತಾ ಇರೋದನ್ನ ನಾವು ಖಂಡಿಸ್ತೇವೆ, ಮುಂದೆನೂ ಖಂಡಿಸ್ತೇವೆ. ಅದೇ ರೀತಿಯಲ್ಲಿ ಬಿಷೋಪ್ರಿಗೆ ಒಂದ್ ಮಾತು ನಾವು ಹೇಳಲಿಕ್ಕೆ ಬಯಸ್ತೇವೆ. ಏನಂತಂದ್ರೆ, ಇವ್ರು ತಮ್ಮ ಅಕ್ಕಪಕ್ಕದವ್ರು ಇರೋನ್ನ ಆಮೇಲೆ ಹಿಂದೆ ಮುಂದೆ ಅಡ್ಡಾಡುವ ಸ್ವಲ್ಪ ದೂರ ಬಿಡಬೇಕಾಗೈತಿ. ಇದರಲ್ಲಿ ಮೊದಲನೇದು ಅಸೋಸಿಯೇಟ್ ಟ್ರೆಸರರ್ ವಿಜಯ್ ಕನಕರಾಜ್. ಈತನ ನೀವು ಹೊರಗಿಡಬೇಕ. ಈತ ಯಾಕಂತಂದ್ರೆ ಈತ ಒಂದು ಕರ್ನಾಟಕದ ಸರ್ಕಾರಿ ನೌಕರಿನ ಸರಿ ಮಾಡಿಲ್ಲವ. ಇನ್ನ ನಮ್ ಡಯಾಸಿಸ್ನ ಯಾವ ರೀತಿಯಲ್ಲಿ ಸರಿ ಮಾಡ್ತಾನಿವ? ಈ ಶಿಕ್ಷಕರ ನೇಮಕಾತಿ ಅಕ್ರಮದಲ್ಲಿ ಇವಂದು ಪಾಲೈತಿ, ಇವನ ಮುಖ್ಯ. ಇವಂದಷ್ಟ ಯಾಣ ಡಯಾಸಿಸ್ದಾಗೂ ಯಾರಿಲ್ಲ. ಯಾವ ಕೆಲ್ಸನ ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಎಲ್ಲಾನು ಈತ ಬಲ್ಲ. ಯಾಕಂತಂದ್ರೆ ಈತ ಒಂದು ಬಿಷೋಪರ ಚುನಾವಣೆ ನಡೆಯೋ ಮುಂಚೆ ಯಾರ ಬಳಿ ಇದ್ದ ಅವ್ರದ ಮಾಹಿತಿನ ಯಾರಿಗ್ ಕೊಡ್ತಿದ್ದ ಎಲ್ಲಾ ಜನರಿಗೂ ಗೊತ್ತೈತಿ. ನಾವು ಕಳೆದ ಬಾರಿ ಈ ವಿಡಿಯೋನು ಮಾಡೇವಿ. ಅದೇ ರೀತಿಯಲ್ಲಿ ಬಿಷೋಪರ್ಗ್ ನಾವ ಒಂದ್ ವಿನಂತಿ ಮಾಡ್ಕೋತಾ ಇದ್ದೇವೆ. ಈತ ಏನದಲ್ಲ ವಿಜಯ್ ಕನಕರಾಜ, ಈತನ ನೀವು ಈ ಒಂದು ಅಸೋಸಿಯೇಟ್ ಟ್ರೆಸರರ್ ಹುದ್ದೆಯಿಂದ ತೆಗಿಬೇಕಂತಂದ್ರೆ ಅದೇ ರೀತಿಯಲ್ಲಿ ಯಾವುದೇ ತರದ ಪ್ರಾಪರ್ಟಿ ಇನ್ಚಾರ್ಜ್ ಆತ, ಪ್ರಾಪರ್ಟಿ ಮ್ಯಾನೇಜರ್ ಆತ ಈತನಿಗೆ ಕೊಡಬಾರ್ದು. ಉಣ್ಕಲ್ ಚರ್ಚ್ ಬೀಳಾಕ ಯಾರ ಕಾರಣ ಅಂತಂದ್ರೆ ಎಲ್ಲಾ ಜನರಿಗೂ ಗೊತ್ತೈತದ. ಯಾಕೆ ಬಿತ್ತದ 8 ತಿಂಗಳಿಂದ ಉಣ್ಕಲ್ ಚರ್ಚ್ ಯಾಕೆ ನಿಂತಿತ್ತೆ ಅದು ಎಲ್ಲ ಮುಂದಿನ ವಿಡಿಯೋದಾಗ ನಾವು ಹೇಳ್ತೇವೆ. ಅದ್ನ ಆ ಕಾರಣ ಯಾಕೆ ಏನ್ ಅಂತಂದ್ ಎಲ್ಲಾ ಹೇಳ್ತೇವೆ. ನಾವ್ ಯಾರ ಅಕ್ರಮ ಮಾಡ್ಲಿ ಅದನ್ನ ಮಾತ್ರ ಮುಚ್ಚಿಡ್ಕೊಂಡಂಗಿಲ್ಲ. ನಾವು ಧೈರ್ಯದಿಂದನೇ ಹೇಳ್ತೇವೆ. ನಾವು ಒಬ್ಬ ಪಾಸ್ಟರ್ಗಳಿಗೂ ಬೈಯುತ್ತಿಲ್ಲ, ಬೈಯುವುದೂ ಇಲ್ಲ ನಾವು. ಯಾಕಂತಂದ್ರೆ ನಮ್ಗ ಪಾಸ್ಟರ್ಗಳು ಅಂದ್ರೆ ಬಹಳ ಗೌರವ ಐತಿ. ಅವ್ರು ನಮ್ಮ ಸಭೆಯ ತಂದೆಗಳಿದ್ದಂಗ. ನಮ್ದು ಎಲ್ಲಾ ವಿಡಿಯೋ ನೋಡ್ರಿ, ನಾವ್ ಯಾವ ಪಾಸ್ಟರ್ಗಳಿಗೂ ಬೈದಿಲ್ಲ. ಯಾರ ತಪ್ಪು ಮಾಡ್ಯಾರ, ಯಾರ ಅಕ್ರಮ ಮಾಡ್ತಾ ಇದಾರ ಅವ್ರಿಗೆ ಎಚ್ಚರಿಸ್ತಾ ಇದ್ದೇವೆ ನಾವು.
ಯಾರಿಗೂ ನಾವು ಬೈತಾ ಇಲ್ಲ. ಅದಕ್ಕಾಗಿ ಸಮಾಜ ಜನರ ನೀವ್ ಆ ಎಲ್ಲಾ ವಿಡಿಯೋಗಳು ನೋಡ್ರೆ ನಿಮ್ಗ ಗೊತ್ತಾಕೈತಿ. ಆದ್ರೆ ನಾವ್ ಒಂದ್ ಮಾತು ಏನ್ ಹೇಳ್ತೇವೆ ಅಂತಂದ್ರ, ಯಾರೇ ಅಕ್ರಮ ಮಾಡ್ಲಿ, ಅವ್ರೆಷ್ಟೇ ಪ್ರಭಾವಶಾಲಿಗಳಿರ್ಲಿ, ನಾವು ಮಾತ್ರ ಅವ್ರ ಬಗ್ಗೆ ಧ್ವನಿ ಎತ್ತುತ್ತೇವೆ. ಇನ್ನೊಂದು ಮಾತು ಹೇಳಲಿಕ್ಕೆ ಏನ್ ಬಯಸ್ತೇವಂದ್ರೆ, ನಾವೀಗ ನಮ್ಮ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ನೇಮಕಾತಿ ಅಕ್ರಮ ನಡೆದಿದ್ದನ್ನ, ಅದೇ ರೀತಿಯಲ್ಲಿ ಕನವಳ್ಳಿ ಚರ್ಚ್, ಅದೇ ಹಾವೇರಿ ಚರ್ಚ್, ಈ ಎಲ್ಲಾ ಚರ್ಚ್ಗಳ ಸಮಸ್ಯೆಗಳನ್ನ ದಾಖಲಾತಿಗಳನ್ನ ತೆಗೆದುಕೊಂಡ, ಮತ್ತೆ ನಾವು RTI ಮುಖಾಂತರ ಏನೇನು ಮಾಹಿತಿ ತೆಗೆದುಕೊಂಡಿವಿ ಅದನ್ನೆಲ್ಲಾ ತೆಗೆದುಕೊಂಡು CSI ಸಿನೋಡ್ ನಲ್ಲಿ ಏನ್ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರಲ್ಲ, ನಿವೃತ್ತ ನ್ಯಾಯಮೂರ್ತಿಗಳಾದ CR ಬಾಲಸುಬ್ರಹ್ಮಣ್ಯಂ ಹಾಗೂ ಭಾರತಿದಾಸನ್ ಅವರನ್ನ ನಾವು ಈ ತಿಂಗಳ ಕೊನೆ ವಾರದಲ್ಲಿ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಅನುಮತಿನೂ ತೆಗೆದುಕೊಂಡೇವೆ. ಈ ತಿಂಗಳ ಕೊನೆ ವಾರದಲ್ಲಿ ನಾವು ಸಿನೋಡ್ಗೂ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ಕರೆ ಮಾಡಿ ಕೇಳ್ರಿ. ಅದೇ ರೀತಿಯಲ್ಲಿ ನಿಮ್ ಕಡೆ ಯಾವ್ದಾದ್ರು ಒಂದು ಅಕ್ರಮದ ದಾಖಲಾತಿಗಳಿದ್ರೆ ನಮ್ಗೆ ಕೊಡ್ರಿ, ಇಲ್ಲ ನೀವು ನಮ್ ಕೂಡ ಬನ್ರಿ, ನಾವು ನಿಮ್ಗ ಧ್ವನಿ ಆಗ್ತೇವೆ. ಅದೇ ರೀತಿಯಲ್ಲಿ ನಾವು ಇನ್ನೇನ್ ಸಿನೋಡ್ಲಿಂದ ಮತ್ತೆ ತಿರುಗಿ ಬರ್ತಾ ಇರುವಾಗ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿಯೂ ಸಹ ಲೋಕಾಯುಕ್ತರಿಗೆ ದೂರು ಕೊಡ್ತಾ ಇದ್ದೇವೆ. ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆ ಅಕ್ರಮ ನಡೆಸೈತಿ. ಅದೇ ರೀತಿಯಲ್ಲಿ ಡೊನೇಷನ್ ವಿಚಾರದಲ್ಲಿ ಆತ, ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಆತ, ಎಲ್ಲಾ ವಿಚಾರದಲ್ಲಿ ನಾವು ದಾಖಲಾತಿಗಳನ್ನು ಕೊಟ್ಟ ನಾವು ಲೋಕಾಯುಕ್ತಗೆ ದೂರನ್ನು ಕೊಡ್ತಾ ಇದ್ದೇವೆ. ಈ ದೂರನ್ನು ಕೊಡ್ಲಿಕ್ಕೆ ನಮ್ಗೆ ಯಾರ್ಯಾರು ಕೈ ಜೋಡಿಸಿದ್ದಾರಂದ್ರೆ, ಬೆಂಗಳೂರಿನ ಸೆಂಟ್ರಲ್ ಡಯಾಸಿಸ್ ದವರು, ಹಾವೇರಿ ಅವರು, ರಾಣೆಬೆನ್ನೂರು, ಕನವಳ್ಳಿ, ಇನ್ನೂ ಅನೇಕರು ನಮ್ ಕೈ ಜೋಡಿಸಿದ್ದಾರೆ. ನೀವು ಸಹ ನಮ್ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆದ್ರೆ ಒಂದು ಮಾತು ಏನು ಹೇಳ್ತೇನೆ ಅಂತಂದ್ರೆ, ನಾವು ಪಾಸ್ಟರ್ಗಳಿಗೆ ನಾವೆಲ್ಲೂ ತೊಂದರೆ ಕೊಟ್ಟಿಲ್ಲ. ಇನ್ನು ಅವರಿಗಾಗಿ ನಾವು ಧ್ವನಿ ಎತ್ತಿದ್ದೇವೆ. ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ರಿ, ಈ ಒಂದು ಕೂಲಿ ಕಾರ್ಮಿಕರಿಗೂ ಸಿಗುವಷ್ಟು ಅವ್ರಿಗೆ ಪಗಾರ ಕೊಡ್ತಾ ಇಲ್ಲ. ಅವ್ರ ಕುಟುಂಬ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಂತಂದ್ರೆ ಎತ್ತೇವಿ. ನಿಜವಾಗಿ ಹೇಳ್ಬೇಕಂತಂದ್ರೆ ಪಾಸ್ಟರ್ಗಳ ತೊಂದರೆ ಕೊಡ್ತಾ ಇರೋರು ಬಿಷೋಪ್ರಲ್ಲ. ಅವ್ರು ಕೂಡ ಏನ್ ಒಂದು ಡಯಾಸ್ ಇದ್ದಾಗ ಅಸೋಸಿಯೇಟ್ ಟ್ರೆಜರರ್ ಹುದ್ದೆಯಲ್ಲಿದ್ದಾನಲ್ಲ, ಅವ ಅವ್ರ ಹಿಡಿತದಲ್ಲಿ ಹಿಡ್ಕೊಳಕ್ ನೋಡ್ತಾ ಇದ್ದಾನವ. ಆತ ಮುಂದೆ ಸಿನೋಡ್ದ ಕೌನ್ಸಿಲ್ ಮೆಂಬರ್ ಆಗಕ್ಕೂ ಒಂದ್ ಯೋಚನೆನೂ ಮಾಡ್ಯಾನ. ಹಾಗಾಗಿ ಎಲ್ಲಾ ಪಾಸ್ಟರ್ಗಳು ತೊಂದರೆ ಕೊಡ್ತಾ ಇದಾರೆ. ಈ ಪಾಸ್ಟರ್ಗಳ ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತಂದ್ರೆ, ಅವ್ರ ಸಂಸ್ಥೆಯಲ್ಲಿ ಅವ್ರ ಕೈ ಕೆಳಗ್ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಒಂದ್ ಮಾತಂತ ಹೇಳ್ತೀನಿ, ಈ ಪಾಸ್ಟರ್ಗಳಾತ, ಬಿಷೋಪ್ರಾತ, ಎಲ್ರು ಬಂದಿದ್ದ ದೇವರ ಸೇವೆಗಾಗಿಯೇ, ಯಾರು ತಮ್ಮ ಸ್ವಾರ್ಥ ಸೇವೆ ಮಾಡ್ಲಿಕ್ಕೆ ಬಂದಿಲ್ಲ. ಅದಕ್ಕಾಗಿ ಯಾರು ದೇವರ ಸೇವೆ ನಿಸ್ವಾರ್ಥವಾಗಿ ಮಾಡ್ತಾರ ಅವರೊಟ್ಟಿಗೆ ನಾವಿರ್ತೀವಿ. ಅವರ ಮಾತಿಗೆ ನಾವು ಗೌರವವನ್ನು ಕೊಡ್ತೇವೆ, ಅವ್ರು ಹೇಳಿದಾಗ ನಾವು ಕೇಳ್ತೇವೆ. ಆದ್ರೆ ದೇವರ ಹೆಸರಿನಲ್ಲಿ ವೇಷ ಹಾಕಿಕೊಂಡು ಬಂದ ಯಾರು ಸ್ವಾರ್ಥಿಗಳಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಏನು ಸಹಾಯ ಮಾಡ್ತಾ ಇದಾರಲ್ಲ, ಅವ್ರ ಬಗ್ಗೆ ನಾವು ಧ್ವನಿ ಎತ್ತುತ್ತೇವೆ. ಯಾರು ಏನೇ ಮಾಡಿದ್ರು ಸಹ ನಾವು ಹೆದರುವುದಿಲ್ಲ. ಧನ್ಯವಾದ.